Look at the question number 46. In the figure, find the value of sine P and tan R. So, sine P and tan R. Okay. So, ಇಲ್ಲಿ P. Angle P ಗೆ opposite side RQ ಆಗತ್ತೆ. Adjacent side QP ಆಗತ್ತೆ. Hypotenuse side is RP ಅಲ್ವಾ? ಸೊ ಇಲ್ಲಿ ಸೈನ್ ಪಿ ಬೇಕು. ಸೊ ಇಲ್ಲಿ ಸೈನ್ ಫಂಕ್ಷನ್ ಗೆ ರೇಷಿಯೋಸ್ ಏನ್ ಬರುತ್ತೆ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಸೈಡ್. ಸೊ ಇಲ್ಲಿ ಪಿ ಗೆ ಅಪೋಸಿಟ್ ಸೈಡ್ ಆರ್ ಕ್ಯೂ ಡಿವೈಡೆಡ್ ಬೈ ಆರ್ ಪಿ. ಸೊ ದಿಸ್ ಈಸ್ ಈಕ್ವಲ್ ಟು 1/2. ದಿಸ್ ಇಸ್ ಸೈನ್ ಪಿ. ಅದೇ ರೀತಿ ಟ್ಯಾನ್ ಆರ್ ಅಲ್ವಾ? ಸೊ ಆರ್ ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ? ಕ್ಯೂ ಪಿ ಆಗತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ? ಆರ್ ಕ್ಯೂ ಆಗತ್ತೆ. ಹೈಪೋಟೆನಿಸ್ ಸೈಡ್ ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಸೊ ಇಲ್ಲಿ ಟ್ಯಾನ್ ಫಂಕ್ಷನ್ ಅಂದ್ರೆ ಏನಾಗುತ್ತೆ ಹೇಳಿ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಆಗತ್ತೆ. ಸೊ ಇಲ್ಲಿ ಆರ್ ಗೆ ಅಪೋಸಿಟ್ ಸೈಡ್ ಯಾವುದು? ಕ್ಯೂ ಪಿ ಡಿವೈಡೆಡ್ ಬೈ adjacent side RQ. So here QP is √3 divided by 1. So this is equal to tan R is equal to √3. Okay. So the value of sin P is 1/2 and tan R is √3.